ನೀವೇನಾದರೂ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಹುಷಾರಾಗಿರಿ. ಯೂಟ್ಯೂಬಲ್ಲಿ ಇನ್ನು ಮುಂದೆ ನಿಮಗೆ ದುಡ್ಡು ಬರೋದು ಸ್ಟಾಪ್ ಆಗ್ಬೋದು. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಪ್ರಾಬ್ಲಮ್ ತುಂಬ ಜನಕ್ಕೆ ಆಗ್ತಾಯಿದೆ. ತುಂಬ ಜನಕ್ಕೆ ಮೆಸೇಜ್ ಬಂದು ಮೇಲ್ ಬಂದು ನಿಮ್ಮ ಯೂಟ್ಯೂಬ್ ಮಾನಿಟೈಸೇಷನ್ ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಈ ಕಾರಣನ ಕೊಡ್ತಾ ಇದ್ದಾರೆ. ಅದೇ ಕಾರಣ ಇನ್ಅಥೆಂಟಿಕ್ ಕಾರಣ. ಓಕೆ, ಸೊ ಈ ಇನ್ಅಥೆಂಟಿಕ್ ಕಂಟೆಂಟ್ ಅಂತಂದ್ಬಿಟ್ಟು ಯೂಟ್ಯೂಬ್ ಮಾನಿಟೈಸೇಷನ್ ಡಿಸೇಬಲ್ ಮಾಡ್ತಾ ಇದ್ದಾರೆ ತುಂಬ ಜನಕ್ಕೆ. ಸೊ ನೀವು ಈ ಥರ ಈಗ ನಾನು ಹೇಳೋ ಥರ ಕಂಟೆಂಟ್ನ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಸ್ಟಾಪ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಮಾನಿಟೈಸೇಷನ್ಗೆ ಯಾವುದೇ ಥರ ಸಮಸ್ಯೆ ಆಗೋಲ್ಲ. ಸೊ ಬನ್ನಿ, ಅದೇನೇನು ಯಾವ ಥರ ವೀಡಿಯೋಸ್ಗಳನ್ನ ನೀವು ಯೂಟ್ಯೂಬಲ್ಲಿ ಮಾಡಬಾರ್ದು, ಯಾಕೆ ಬರುತ್ತೆ ಎಲ್ಲವನ್ನು ಕೂಡ ನೋಡೋಣ. ಸಬ್ಸ್ಕ್ರೈಬ್ ಮಾಡಿದೆ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿನ ಆಗ್ಬಿಟ್ಟಿತ್ತಲ್ಲ ವೀಡಿಯೋ ಮಾಡಿ, ಇನ್ಮೇಲೆ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡುವ. ನೋಡಿ ಗೈಸ್, ಸೊ ಮೊದಲನೇದಾಗಿ ನೀವು ಎಲ್ರಿಗೂ ಕೂಡ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಬೇಕು. ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಬೇಕು. ಸೊ ಇದು ಆನ್ ಆಗಬೇಕು ಅಂತಂದರೆ ನಿಮ್ಮ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್, 4,000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು. ಇದನ್ನು ಕಂಪ್ಲೀಟ್ ಮಾಡಿ ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಮಾನಿಟೈಸೇಷನ್ ಆನ್ ಮಾಡ್ತಾರೆ ಗೈಸ್. ಇದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ವೀಡಿಯೋಗಳಿಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದರಿಂದ ನಿಮಗೆ ದುಡ್ಡು ಬರುತ್ತೆ. ಇಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗಳು ಏನು ಮಾಡಿರ್ತಾರೆ ಅಂತಂದರೆ, ಯಾವುದೋ ಒಂದು ಚಾನಲ್ನ ಮಾಡಿ ಅದರಲ್ಲಿ ಇಷ್ಟ ಬಂದಿದ್ದ ಥರ ವೀಡಿಯೋಸ್ಗಳನ್ನ ಹಾಕೊಳ್ತಾ ಇರ್ತಾರೆ. ಅದರಿಂದ ತುಂಬ ಜನ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ತಾ ಇರ್ತಾರೆ. ಈಗ ಎಕ್ಸಾಂಪಲ್ ನೋಡಿ, ನೀವು ಫಿಲಮ್ ಬಗ್ಗೆ ಮತ್ತು ಈಗೇನಾದರೂ ಯಾವುದೋ ಹೀರೋಗಳ ಬಗ್ಗೆ ಇನ್ನೊಂದು ಅದು ಇದು ಸುಮ್ಮನೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸಿಗ್ತಾವಲ್ಲ ಕ್ಲಿಪ್ಸ್ಗಳು, ಅದನ್ನು ಯೂಸ್ ಮಾಡ್ತೀರಾ ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ಸಿಕ್ಕಾಬಟ್ಟೆ ವ್ಯೂಸ್ ಬರುತ್ತೆ. ನೀವು ಈಗ ನೋಡಿ, ನಾವು ನಾರ್ಮಲಾಗಿ ವೀಡಿಯೋ ನೀವು ಓನಾಗಿ ಮಾಡ್ತೀರಾ ಕಂಟೆಂಟ್ ಅಂತಂದರೆ ಅದಕ್ಕೆ ವ್ಯೂಸ್ ಬರೋಲ್ಲ. 1,000 ವ್ಯೂಸ್ ನೋಡೋದು ಕೂಡ ದೊಡ್ಡ ವಿಚಾರ. ಬಟ್ ಅದೇ ನೀವು ಯಾವುದಾದ್ರೂ ಒಂದು ಸಿನಿಮಾ ಹೀರೋದು ಒಂದು ಎಲ್ಲೋ ಹೋಗ್ತಾ ಇರೋ ಸೆಲೆಬ್ರಿಟಿ ವೀಡಿಯೋನ ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ಆ ವಿಡಿಯೋಗೆ ಒಂದೇ ದಿನದಲ್ಲಿ 1,00,000 ಬಂದರೂ ಆಶ್ಚರ್ಯ ಪಡುವಂಥದ್ದಿಲ್ಲ. ಸೊ ಅಷ್ಟು ವ್ಯೂಸ್ ಬರುತ್ತೆ. ಸೊ ಹಾಗಾಗಿ ತುಂಬ ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಚಾನಲ್ನ ಹೆಂಗಾದರೂ ಮಾಡಿ ಮಾನಿಟೈಸ್ ಮಾಡ್ಕೊಬಿಡ್ತಾರೆ ಫಸ್ಟು. ಓಕೆ, ಸೊ ಮಾನಿಟೈಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಯೂಟ್ಯೂಬಲ್ಲಿ ಸೊ ಈ ಥರ ಕಂಟೆಂಟ್ಗಳನ್ನ ಹಾಕ್ತಾರೆ. ಯಾಕೆಂತಂದ್ರೆ ಅದರಲ್ಲಿ ಜಾಸ್ತಿ ವ್ಯೂಸ್ ಬರುತ್ತೆ, ಅದರಿಂದ ಜಾಸ್ತಿ ದುಡ್ಡಾಗುತ್ತೆ ಅಂತ. ಈಗ ತುಂಬ ಜನಕ್ಕೊಂದು ಸಮಸ್ಯೆ ಆಗಿದೆ. ಆ ಒಂದು ಸಮಸ್ಯೆ ಏನಾಗಿದೆ ಅಂತಂದರೆ, ತುಂಬ ಜನ ಯೂಟ್ಯೂಬ್ ಚಾನಲ್ ಯಾರ್ಯಾರ್ದೆಲ್ಲ ಮಾನಿಟೈಸ್ ಆಗಿದೆಯೋ ಅವ್ರುಗಳಿಗೆ ಕೆಲವರಿಗೆ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಅಂದ್ಬಿಟ್ಟು ಒಂದು ಎರರ್ ತೋರಿಸ್ತಾ ಇದೆ. ಅಂದರೆ ಮಾನಿಟೈಸೇಷನ್ ಡಿಸೇಬಲ್ ಮಾಡಿ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇರ್ತೀರಲ್ಲ, ಅದನ್ನು ಸ್ಟಾಪ್ ಮಾಡಿ ನಿಮ್ಮ ಚಾನಲ್ಲು ಇನ್ಅಥೆಂಟಿಕ್ ಕಂಟೆಂಟ್ ಇದೆ ಅಂತಂದ್ಬಿಟ್ಟು ಸೊ ನಿಮ್ಮ ಚಾನಲಲ್ಲಿರುವಂಥ ಅರ್ನ್ ಟ್ಯಾಬನ್ನು ಇರುತ್ತೆ ಅಲ್ಲೇ, ಬಟ್ ಅದನ್ನು ರಿಮೂವ್ ಮಾಡಿರ್ತಾರೆ. ನೀವು ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ ಬರೋಲ್ಲ, ಯೂಟ್ಯೂಬಲ್ಲಿ ದುಡ್ಡು ಬರೋಲ್ಲ. ಆಯಿತಾ? ಈ ಒಂದು ಇಶ್ಯೂ ತುಂಬ ಜನಕ್ಕೆ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಈ ಕೊಟ್ಟಿದ್ದಾರೆ ನೋಡಿ, ಆಫ್ಟರ್ ರಿವ್ಯೂವಿಂಗ್ ಯುವರ್ ಚಾನಲ್ ಯೂಸಿಂಗ್ ಎ ಕಾಂಬಿನೇಷನ್ ಆಫ್ ಆಟೋಮೇಟೆಡ್ ಸಿಸ್ಟಮ್ಸ್ ಆ್ಯಂಡ್ ಹ್ಯೂಮನ್ ರಿವ್ಯೂವರ್ಸ್ ವಿ ಫೌಂಡ್ ದಟ್ ಇಟ್ ಡಸ್ ನಾಟ್ ಫಾಲೋ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸೀಸ್ ಅಂತ ಅಂದ್ಬಿಟ್ಟು ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಅಂದ್ಬಿಟ್ಟು. ಸೊ ನೋಡಿ, ಇದೊಂದು ರೂಲ್ಸ್ ಇಟ್ಕೊಂಡಿದ್ದಾರೆ. ಈ ಥರ ಕಂಟೆಂಟ್ ಮಾಡೋರಿಗೆ ಈ ಮಾನಿಟೈಸೇಷನ್ ನಾವು ಡಿಸೇಬಲ್ ಮಾಡ್ತೀವಿ ಅಂತ. ಅದು ಇನ್ಅಥೆಂಟಿಕ್ ಕಂಟೆಂಟು. ಸೊ ಇನ್ಅಥೆಂಟಿಕ್ ಕಂಟೆಂಟ್ ಅಂತಂದ್ರೆ ಏನು, ಯಾವ ಥರ ಕಂಟೆಂಟ್ ಮಾಡಿದ್ರೆ ನಿಮ್ಗೆ ಈ ಒಂದು ಸಮಸ್ಯೆ ಆಗ್ಬೋದು ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಈಗ ಯೂಟ್ಯೂಬಲ್ಲಿ ಒಂದು ಸಲ ಮಾನಿಟೈಸೇಷನ್ ಆದಮೇಲೆ ಸೊ ನಾವು ಹೆಂಗೆ ಬೇಕಾದ್ರೂ ವೀಡಿಯೋ ಮಾಡ್ಬೋದು, ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತಲ್ಲ. ಯೂಟ್ಯೂಬರ್ ಯಾವಾಗ ಬೇಕಾದ್ರೂ ಕೂಡ ನೀವೇನಾದರೂ ರೂಲ್ಸನ್ನ ಬ್ರೇಕ್ ಮಾಡ್ತಾ ಇದ್ರೆ ಅವ್ರು ಈ ಥರ ಮೆಸೇಜ್ನ ಕಳಿಸಿ ಸೊ ಅದನ್ನ ಸ್ಟಾಪ್ ಮಾಡ್ಬೋದು, ನೆನಪಿರಲಿ. ಓಕೆ, ಸೊ ಬನ್ನಿ ಇವಾಗ. ಸೊ ಫಸ್ಟ್ ಆಫ್ ಆಲ್ ಇನ್ಅಥೆಂಟಿಕ್ ಕಂಟೆಂಟ್ ಅಂತಂದ್ರೆ ಏನು ಅಂತ ನೋಡೋದಾದರೆ, ಸೊ ಇಲ್ಲಿ ಅವರು ಕೊಟ್ಟಿದ್ದಾರೆ, ಕಂಟೆಂಟ್ ದಟ್ ಅಪಿಯರ್ಸ್ ಮಾಸ್ ಪ್ರೊಡ್ಯೂಸ್ಡ್ ಆರ್ ರಿಪಿಟೇಟಿವ್ ಟು ಇನ್ಕ್ರೀಸ್ ವ್ಯೂಸ್ ವಿತೌಟ್ ಆ್ಯಡಿಂಗ್ ಸಿಗ್ನಿಫಿಕೆಂಟ್ ಎಜುಕೇಷನಲ್ ಆರ್ ಅದರ್ ವ್ಯಾಲ್ಯೂ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಅವರು ಸಿಂಪಲ್ಲಾಗಿ ಹೇಳ್ತಾ ಇದ್ದಾರೆ, ಸೊ ಇಲ್ಲಿ ಮಾಸ್ ಪ್ರೊಡ್ಯೂಸ್ಡ್ ಕಂಟೆಂಟು ಮತ್ತು ರಿಪಿಟೇಟಿವ್ ಕಂಟೆಂಟು, ಸೊ ವ್ಯೂಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಏನೇನೋ ಕಂಟೆಂಟ್ಗಳನ್ನ ಮಾಡಿ ಯಾವುದೇ ಒಂದು ಏನಂತೀರ, ಸೊ ಒಂದು ಎಜುಕೇಷನಲ್ ಆರ್ ವ್ಯಾಲ್ಯೂ ಇಲ್ಲದೆ ಇರುವಂಥ ಕಂಟೆಂಟ್ನ ನೀವು ಯೂಟ್ಯೂಬಲ್ಲಿ ಮಾಡ್ತು ಅಂತಂದರೆ ಅದಕ್ಕೆ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಕೊಟ್ಬಿಡ್ತಾರೆ. ಸೊ ಇದನ್ನು ನಾನು ನಿಮಗೆ ಬಿಡಿಸಿ ಹೇಳ್ಬಿಡ್ತೀನಿ. ಯಾಕೆಂತಂದರೆ ಈಗ ಕತೆ ಹೊಡಿಯೋದು ಬೇಡ, ಆಯಿತಾ? ಇರೋದನ್ನು ಇದ್ದಂಗೆ ಹೇಳಾಕ್ಬಿಡ್ತೀನಿ. ನೋಡಿ, ಇಲ್ಲಿ ಏನಾಗುತ್ತೆ, ಯೂಟ್ಯೂಬಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಫಿಲಮ್ ಆ್ಯಕ್ಟರ್ಸ್ಗಳದ್ದು ಸೆಲೆಬ್ರಿಟಿ ವೀಡಿಯೋಸ್ಗಳು ಅಲ್ಲಿ ಇಲ್ಲಿ ಹೋಗ್ತಾ ಇರೋದು, ಜಿಮ್ ಮಾಡ್ತಾ ಇರೋದು, ಸೊ ಈ ಥರದ್ದೆಲ್ಲ ಶೂಟ್ ಮಾಡಿ ಫೇಸ್ಬುಕ್ ಯೂಟ್ಯೂಬಲ್ಲಿ ಎಲ್ಲ ಒಂದೇ ಸೇಮ್ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಹಾಕಿರ್ತಾರೆ ನೋಡಿ. ಅಂಥವ್ರಿಗೆ ಈ ಒಂದು ಸಮಸ್ಯೆ ಬರ್ಬೋದು, ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಅಂದ್ಬಿಟ್ಟು. ಯಾಕೆಂತಂದರೆ ಇದರಲ್ಲಿ ವ್ಯಾಲ್ಯೂ ಆ್ಯಡ್ ಆಗಿರಲ್ಲ, ಇದರಿಂದ ಒಂದು ಎಜುಕೇಷನು ಕೂಡ ಸಿಗೋದಿಲ್ಲ. ಅಂದರೆ ನೋಡಿ, ಎಫರ್ಟ್ಸ್ ಇರಬೇಕು. ನಿಮ್ಮ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕಿದ್ರೆ ಅಂತಂದರೆ ಅದಕ್ಕೆ ಎಫರ್ಟ್ ಇರಬೇಕು ಗೈಸ್. ಸೊ ಆ ಎಫರ್ಟ್ ಇತ್ತು ಅಂತಂದರೆ ಮಾತ್ರ ಯೂಟ್ಯೂಬರು ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ಗೆ ಯಾವುದೇ ಥರ ಸಮಸ್ಯೆ ಕೊಡಲ್ಲ. ಎಫರ್ಟ್ ಇಲ್ಲ ಅಂತಂದರೆ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಕೊಡ್ತಾರೆ. ಯಾಕೆಂತಂದರೆ ಈಗ ಸೆಲೆಬ್ರಿಟಿಗಳೆಲ್ಲೋ ಇದು ಮಾಡ್ತಾ ಇರೋದು, ಅವ್ರು ಮಾಡ್ತಾ ಇರೋದನ್ನು ಇವರು ಎಲ್ಲೋ ಡೌನ್ಲೋಡ್ ಮಾಡ್ಕೊಂಡು ಹಾಕಿರ್ತಾರೆ ಅಂತ ಗೊತ್ತಾಗಿರುತ್ತೆ. ಯಾಕೆಂತಂದರೆ ಅದೇ ಥರ ಸೇಮ್ ವಿಡಿಯೋ ಎಲ್ಲರೂ ಕೂಡ ಹಾಕೊಂಡಿರ್ತಾರೆ. ಅದಕ್ಕೋಸ್ಕರ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬರಬಹುದು ಈ ಥರ ಮಾಡಿದ್ರೆ ಹುಷಾರಾಗಿರಿ. ಆ್ಯಂಡ್ ಅದೇ ಥರ ಇನ್ನೊಂದು ರೀಸನ್ನ ಕೊಡೋದಾದರೆ,
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈಗ AI ಜಮಾನ. ಸೊ ನೀವು ನೋಡ್ಬೋದು, ಈಗ ಕೂತಿರೋರನ್ನ ನಿಂತ್ಕೊಳ್ಳೋಂಗೆ ಮಾಡ್ಬೋದು, ಸುಮ್ಮನೆ ಅಳ್ತಾರವ್ರನ್ನ ಡ್ಯಾನ್ಸ್ ಮಾಡೋಂಗೆ ಮಾಡ್ಬೋದು. ಸೊ ಈ ಥರದ್ದೆಲ್ಲ ಮಾಡ್ಬೋದು. ಸೊ ಈಗೆಲ್ಲ ತುಂಬ ಜನ ನೀವು ನೋಡಿರ್ತೀರ, ಈ ಶಾರ್ಟ್ಸು ನೋಡಬೇಕಾದ್ರೆ ಜಾಸ್ತಿ ನೋಡಿರ್ತಾರೆ ಯೂಟ್ಯೂಬಲ್ಲಿ. ಸೊ ದೇವರೇ ಬಂದು ಹಿಂಗೆ ಆಶೀರ್ವಾದ ಮಾಡುವಂಥದ್ದು, ಮತ್ತು ಕೆಲವು ಹೀರೋಗಳು ಅವರು ಇದು ಫೈಟ್ ಸೀನ್ ಮಾಡ್ತಾ ಇರಬೇಕಾದ್ರೆ ಇದಕ್ಕಿದಂಗೆ ಅಳಕ್ಕೆ ಸ್ಟಾರ್ಟ್ ಮಾಡೋದು, ಈ ಥರದ್ದೆಲ್ಲ ಸೀನ್ಸ್ಗಳು ಶಾರ್ಟ್ಸ್ಗಳು ನೀವು ನೋಡಿರ್ತೀರ. ಸೊ ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿರ್ತಾರೆ. ಇದರಲ್ಲಿ ಎಫರ್ಟ್ಸ್ ಕಡಿಮೆ ಇರುತ್ತೆ. ಸೊ ಎಫರ್ಟ್ಸ್ ಕಡಿಮೆ ಇರೋದ್ರಿಂದ ತುಂಬ ಜನಕ್ಕೆ ಈ ಒಂದು ಸಮಸ್ಯೆನೂ ಕೂಡ ಆಗಬಹುದು. ಸೊ ಜಾಸ್ತಿ ಇದನ್ನೇ ಮಾಡ್ತಾ ಇದ್ದೀರಾ ಅಂತಂದರೆ ನೋಡಿ, ಜಾಸ್ತಿ ಇದನ್ನೇ ಫೋಕಸ್ ಮಾಡಿದ್ರೆ ಈ ಥರ ಸಮಸ್ಯೆ ಆಗಬಹುದು. ಆಮೇಲೆ ನೋಡಿ, ಇದ್ರ ಜೊತೆಗೆ ನೀವು ಕೆಲವು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳು, ಲೈಕ್ ಇವಾಗ ಯಾವುದೋ ಒಂದು ಸಿನಿಮಾದ ಒಂದು ವೀಡಿಯೋ ಇರುತ್ತೆ, ಆ ವೀಡಿಯೋನ ಹಾಕ್ಬಿಟ್ಟು ಅದ್ರ ಮೇಲೆ ಜಸ್ಟ್ ಸಬ್ ಟೈಟಲ್ಗಳನ್ನ ಆ್ಯಡ್ ಮಾಡೋದು ಡಿಫ್ರೆಂಟ್ ಸ್ಟೈಲಲ್ಲಿ. ಸೊ ಅದನ್ನು ಜಾಸ್ತಿ ಮಾಡಿದ್ರು ಕೂಡ ಈ ಇನ್ನಾಥೆಂಟಿಕ್ ಕಂಟೆಂಟ್ ಬರ್ಬೋದು ಗೈಸ್. ಸೊ ಅಟ್ ದ ಎಂಡ್ ಆಫ್ ದ ಡೇ ನಾನು ಹೇಳೋದೇನು ಅಂತಂದರೆ, ಸೊ ನೀವು ಏನೇ ಮಾಡಿ ಗೈಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ, ಮತ್ತು ಇದು ವಾಟ್ಸಪ್ ಸ್ಟೇಟಸ್ ವೀಡಿಯೋ ಅದಾದರೂ ಯೂಸ್ ಮಾಡಿ, ಅಥವಾ ಸೆಲೆಬ್ರಿಟಿ ವೀಡಿಯೋಗಳು ಎಲ್ಲೋ ಏನೋ ಮಾಡ್ತಾ ಇರೋದು ಅದು ಬೇಕಾದರೂ ಕೂಡ ಹಾಕ್ಕೊಳ್ಳಿ. ಬಟ್ ಅದರಲ್ಲಿ ಏನಾದರೂ ಒಂದು ಎಫರ್ಟ್ಸ್ ಆ್ಯಡ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೇನು ಸಮಸ್ಯೆ ಆಗೋಲ್ಲ. ನೀವು ಎಫರ್ಟ್ಸ್ ಏನೂ ಕೂಡ ಆ್ಯಡ್ ಮಾಡದೆ ಸುಮ್ಮನೆ ಎಲ್ಲೋ ಡೌನ್ಲೋಡ್ ಮಾಡ್ಕೊಂಡು ಹಾಕ್ತು ಅಂತಂದರೆ, ಸೊ ಇನ್ನಾಥೆಂಟಿಕ್ ಕಂಟೆಂಟ್ ಬಂದುಬಿಡುತ್ತೆ. ಆವಾಗ ನಿಮ್ಮ ಯೂಟ್ಯೂಬ್ ಚಾನಲ್ಲು ಇದ್ದು ಕೂಡ ಒಂಥರ ವೇಸ್ಟ್ ಆಗಿಬಿಡುತ್ತೆ. ಯಾಕೆಂತಂದರೆ ಆ ಒಂದು ಯೂಟ್ಯೂಬ್ ಚಾನಲಿಂದ ನಿಮಗೆ ₹1 ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಓಕೆ. ಸೊ ಇದನ್ನು ನಾನು ಯಾಕೆ ಈ ಒಂದು ವಿಡಿಯೋ ಮಾಡಿ ಹೇಳಿದೆ ಅಂತಂದರೆ, ಸೊ ತುಂಬ ಜನ ಈ ಥರ ತಪ್ಪು ಮಾಡ್ತಾ ಇರ್ತೀರಾ. ಸೊ ಈ ಥರ ತಪ್ಪು ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ನ ವೇಸ್ಟ್ ಮಾಡ್ಕೋಬೇಡಿ. ಓಕೆ. ಸೊ ಹಾಗಾಗಿ ಇದನ್ನು ಮಾಡಿದ್ದೀನಿ. ಇದು ರಿಯಲಿ ಇರೋ ಫ್ಯಾಕ್ಟ್ ಇದು, ಆಯಿತಾ. ಸೊ ನಾನು ಇಲ್ಲಿ ಬೇಜಾರು ಮಾಡ್ಕೋತೀರಾ ಅಂತ ಅಂದ್ಬಿಟ್ಟು ಹೇಳ್ದೆ ಇರೋಕ್ಕಾಗಲ್ಲ. ಬಟ್ ಇರೋದನ್ನು ಹೇಳಿದ್ದೀನಿ ಗೈಸ್. ಏನೇ ಮಾಡಿದ್ರು ಕೂಡ ಎಫರ್ಟ್ಸ್ ಹಾಕಿ ಮಾಡಿ. ಸೊ ಅವಾಗ ನಿಮ್ಗೆ ಯಾವುದೇ ಥರ ಸಮಸ್ಯೆ ಬರೋಲ್ಲ, ಇನ್ನಾಥೆಂಟಿಕ್ ಕಂಟೆಂಟು ಬರೋದಿಲ್ಲ. ಓಕೆ. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್ ಗೈಸ್.